ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೌಕರರ ಒಕ್ಕೂಟ ಮಂಗಳೂರು ಇದರ ಕ್ರೀಡಾಕೂಟವು ಮಂಗಳ ಕ್ರೀಡಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಎಸ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವುದರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯ ಹೆಚ್ಚುತ್ತದೆ ಎಂದು ಶುಭ ನುಡಿದರು. ನಮ್ಮಲ್ಲಿಯೂ ಕೂಡ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ ಮತ್ತು ಇದು ಒಂದು ಆರೋಗ್ಯಕರವಾದಂಥ ಬೆಳವಣಿಗೆ ಕೂಡ ಹೌದು. ಸೌಹಾರ್ದಯುತವಾಗಿ ಕ್ರೀಡಾಕೂಟ ಒಂದು ನಡೀಬೇಕು ಮತ್ತು ಎಲ್ಲರೂ ಸೇರಿ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಬೇಕು. ಇನ್ನು ಮುಂದೆ ನೀವು ಇದೇ ರೀತಿ ಕ್ರೀಡಾಕೂಟ ಮಾಡಿದಾಗ ನಮ್ಮ ಆರೋಗ್ಯ ಸ್ವಲ್ಪ ಒಳ್ಳೆಯದಾಗ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹ ನಿರ್ದೇಶಕ ಪ್ರದೀಪ್ ಡಿಸೋಜ ಅವರು ಮಾತನಾಡಿ, ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಸಹಕಾರಿ ಕ್ಷೇತ್ರದಷ್ಟೇ ಕ್ರೀಡಾ ಕ್ಷೇತ್ರಕ್ಕೂ ಕೊಡುಗೆ ನೀಡುತ್ತಾ ಬಂದವರು. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಖುಷಿಯ ಸಂಗತಿ ಎಂದರು. ಅಂದರೆ ನಾವು ದೈನಂದಿನ ಸಾರ್ವಜನಿಕ ಉತ್ತಮ ಸೇವೆ ಕೊಡಬೇಕಾದ್ರೆ ನಾವು ಸದೃಢವಾಗಿರ್ಬೇಕು, ಮಾನಸಿಕವಾಗಿ ಅಥವಾ ನಾವು ದೈಹಿಕವಾಗಿ ಕೂಡ. ನಾವು ಒತ್ತಡದಿಂದ ಕೆಲಸ ಮಾಡೋದು ಈಗಿನ ಪರಿಸ್ಥಿತಿಯಲ್ಲಿ ನಾವು ಒತ್ತಡದ ಕೆಲಸ ಮಾಡುವಾಗ ನಮಗೆ ನಿಜವಾಗಿ ಒಂದು ಒತ್ತಡ ನಿರ್ವಹಣೆಯಲ್ಲಿ ಈ ಕ್ರೀಡೆ ಒಂದು ತುಂಬ ಸಾಧನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೇಳುವುದೇನೆಂದರೆ, ಈಗಿನ ಮಕ್ಕಳು ನಾವು ಒಂದೆರಡು ಮಕ್ಕಳು ಇರ್ತದೆ ಮೊದಲು ನಮಗೆ, ನಾವು ಅವರಿಗೆ ಮುದ್ದು ಮಾಡ್ತೇವೆ, ಆದರೆ ಆಡಲಿ ಕಳಿಸೋದಿಲ್ಲ, ಹೊರಗೆ ಕಳಿಸೋದಿಲ್ಲ. ಮತ್ತೆ ಆ ಪ್ರಾಬ್ಲಮ್ಸನ್ನು ಮತ್ತೆ ನಾವು ಫೇಸ್ ಮಾಡಬೇಕಾಗ್ತದೆ ಮುಂದೆ ಜೀವನದಲ್ಲಿ. ಆದ ಕಾರಣ ಎಲ್ಲರಿಗೂ ಕೂಡ ಕ್ರೀಡೆ ಅತಿ ಅವಶ್ಯವಾಗಿದ್ದು, ಇಂಥ ಒಂದು ಕ್ರೀಡಾಕೂಟ ಹಮ್ಮಿಕೊಂಡದ್ದು ನಿಜವಾಗಿ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಒಂದು ರೀತಿ ಹಬ್ಬ, ಕ್ರೀಡಾ ಹಬ್ಬ. ವೇದಿಕೆಯಲ್ಲಿ ಬ್ಯಾಂಕ್ ಅಧ್ಯಕ್ಷರನ್ನ ನೌಕರರ ಒಕ್ಕೂಟದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ಕಾರ್ಯನಿರ್ವಹಣಾಧಿಕಾರಿ ಗೋಪಿನಾಥ್ ಭಟ್, ದೇವರಾಜ್ ರೈ, ಬ್ಯಾಂಕ್ ನಿರ್ದೇಶಕ ಶಶಿಕುಮಾರ್ ರೈ ಬಳ್ಳಿಯೊಟ್ಟು, ಒಕ್ಕೂಟದ ಉಪಾಧ್ಯಕ್ಷ ರಾಜಾರಾಮ್ ಶೆಟ್ಟಿ, ಜೋವಿನ್ ಪ್ರಕಾಶ್ ಡಿಶೋಜಾ ಸೇರಿದಂತೆ ಇನ್ನಿತರ ಪ್ರಮುಖರು ಹಾಗೂ ಒಕ್ಕೂಟದ ಅಧ್ಯಕ್ಷರಾದ ಕರುಣಾಕರ್ ಅವರು ಸಹ ಉಪಸ್ಥಿತರಿದ್ದರು. ಬೆಳಗಿಸಿ ಮತ್ತೊಮ್ಮೆ ಈ ಕ್ರೀಡಾಕೂಟಕ್ಕೆ ಶುಭ ಹಾರೈಸುತ್ತಿದ್ದೇವೆ.